ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪಲಾವಿನ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಮನೆಯಲ್ಲಿರುವಂತಹ ತರಕಾರಿಗಳನ್ನು ಬಳಸ್ಕೊಂಡು ಮಾಡಿರುವಂತಹ ಪಲಾವಿದು. ಅದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು ಬಟ್ಟಲ್ನಷ್ಟು ದೊಡ್ಡದಾಗಿ ಕಟ್ ಮಾಡಿಟ್ಟಿದ್ದೀನಿ. ಹಾಗೆ ಒಂದು ಬಟ್ಲು ಫ್ಲವರನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಗಾತ್ರದ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿದ್ದೀನಿ. ಹಾಗೆ 2 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇಲ್ಲಿ ಎಲೆಕೋಸನ್ನು ತೊಗೊಂಡಿದ್ದೀನಿ. ಇದರ ಬದಲಾಗಿ ನೀವಿಲ್ಲಿ ಈರುಳ್ಳಿಯನ್ನು ತೊಗೋಬೋದು. ನಂತರ ಇಲ್ಲಿ ಒಂದು ಬಟ್ಟಲಿನಷ್ಟು ಹಸಿ ವಟಾಣಿ ಕಾಳನ್ನು ತೊಗೊಂಡಿದ್ದೀನಿ. ಹಾಗೆ 2 ಹಸಿಮೆಣಸಿಕಾಯನ್ನು ಉದ್ದುದಾಗಿ ತೆಳ್ಳಗೆ ಕಟ್ ಮಾಡಿಟ್ಟಿದ್ದೀನಿ. ಹಾಗೆ 2 ಪಲಾವ್ ಎಲೆಯನ್ನು ಸಹ ತೊಗೊಂಡಿದ್ದೀನಿ. ಇದು ಒಗ್ಗರಣೆ ಕೊಡಲಿಕ್ಕೆ ಹಸಿಮೆಣಸಿಕಾಯಿ ಮತ್ತು ಪಲಾವು. ಇದು ಮಿಕ್ಸಿ ಮಾಡಲಿಕ್ಕೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಹಾಗೆ ಕರಿಬೇವು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ. ಕರಿಬೇವು, ಕೊತ್ತಂಬರಿ, ಹಸಿ ಶುಂಠಿ, ದಾಲ್ಚಿನ್ನಿ, ಲವಂಗ, ಮೆಣಸುಕಾಳು, ಚಕ್ರ ಮೊಗ್ಗನ್ನು ಸಹ ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಸಿಮೆಣಸಿಕಾಯಿ ಮತ್ತು ಹಸಿ ಶುಂಠಿ, ಮತ್ತು ದಾಲ್ಚಿನ್ನಿ, ಏಲಕ್ಕಿ, ಲವಂಗನ ಹಾಕಿ ನುಣ್ಣಗೆ ಮಿಕ್ಸಿ ಮಾಡ್ಕೊಂಬನ್ನಿ. ನೀವು ಹಸಿ ಶುಂಠಿಯನ್ನು ಜಜ್ಜಾದರೂ ತೊಗೋಬೋದು. ಬೆಳ್ಳುಳ್ಳಿ ತಿನ್ನೋರು ಇದ್ರ ಜೊತೆಗೆ ಬೆಳ್ಳುಳ್ಳಿ ಅನ್ನೋದು ಹಾಕ್ಬೋದು. ಮಿಕ್ಸಿ ಮಾಡಿದ ಮೇಲೆ ಒಂದು ಕುಕ್ಕರಿಗೆ ಎಣ್ಣೆಯನ್ನು ಹಾಕಿ ಸ್ವಲ್ಪ ಉರಿ ಮೀಡಿಯಮ್ ಇರಲಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ನೆಕ್ಸ್ಟು ಬಟಾಣಿಯನ್ನು ಹಾಕ್ಕೊಳ್ಳಿ. ಯಾಕೆಂದರೆ ಬಿಸಿ ಬಟಾಣಿ ಪಟ್ ಪಟ್ ಅಂತ ಎಣ್ಣೆಲಿ ಸಿಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪಲಾವ್ ಎಲೆ. ಹಾಗೆ ಬಟಾಣಿ ಚಟಪಟ ಅಂತ ಸಿಡಿಯೋದ್ರಾಗೇ ನೀವು ತರಕಾರಿಯನ್ನು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಮನೆ ತುಂಬ ಸಿಡಿದು ಬಿಡ್ತವೆ. ಈಗ ಹೂಕೋಸು, ಎಲೆಕೋಸು, ಬೀನ್ಸು, ಆಲೂಗಡ್ಡೆ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಫ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸ್ತಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ತಾವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ, ಈಗ ಹಸಿಮೆಣಸಿಕಾಯಿ ಏನು ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. ನಂತರ ಕರಿಬೇವು, ಕೊತ್ತಂಬರಿ, ಹಾಕಿ ಒಂದ್ಸರಿ ನೀಟಾಗಿ ತಿರುಗಿಸಿದ ನಂತರ ಟೊಮೊಟೊನ ಮಿಕ್ಸ್ ಮಾಡಿ. ಟೊಮೊಟೊ ಹಾಕಿದ ಮೇಲೆ ಅದು ಹಸಿ ವಾಸನೆ ಹೋಗೋ ತನಕ ಒಂದ್ಸರಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಮಿಕ್ಸ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ನಾನಿಲ್ಲಿ ಧನಿಯಾ ಪೌಡ್ರನ್ನು ಹಾಕ್ತಿದ್ದೀನಿ. ಗರಂ ಮಸಾಲ ಫಸ್ಟು, ನಂತರ ಧನಿಯಾ ಪೌಡ್ರು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಅಲ್ಲ ಪೇಸ್ಟ್ ಹಾಕಿದ್ದು ವಿಡಿಯೋ ಸ್ಕಿಪ್ ಆಗಿದೆ. ಈ ಹಂತದಲ್ಲಿ ನೀವು ನಾನಿಲ್ಲಿ ಈ ಗ್ಲಾಸಲ್ಲಿ 1 ಗ್ಲಾಸ್ನಷ್ಟು ಅಕ್ಕಿಯನ್ನು ತಗೊಂಡು ಅದನ್ನು ನೀಟಾಗಿ ತೊಳೆದು ತರಕಾರಿಗೆ ಒಗ್ಗರಣೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಎಣ್ಣೆ ಮತ್ತು ತರಕಾರಿ ಜೊತೆಗೆ ಫ್ರೈ ಮಾಡ್ಕೊಳ್ಳಿ. ಯಾಕೆಂದರೆ ಪಲಾವು ತುಂಬ ಉದ್ರಾಗಿ ಬರುತ್ತೆ ಹಾಗೂ ಸ್ಮೂತಾಗಿ ಇರುತ್ತೆ. ಆದ್ದರಿಂದ ಒಂದು ಸಾರಿ ಈ ರೀತಿ ಮೀಡಿಯಮ್ ಉರಿಯಲ್ಲಿ ನೀವು ಫ್ರೈ ಮಾಡ್ಕೊಳ್ಳಿ ಅಕ್ಕಿಯನ್ನು. ನಂತರ ನೀರನ್ನು ಹಾಕಿ, ಈಗ ಅಕ್ಕಿ ಫ್ರೈ ಆಯಿತು. ಈಗ ನಾನು 2 ಗ್ಲಾಸ್ ನೀರು ಹಾಕ್ತಿದ್ದೀನಿ. ನೀರು ಹಾಕಿದ ಮೇಲೆ ಒಂದು ಸಾರಿ ನೀಟಾಗಿ ತಿರುಗಿಸ್ಕೊಂಡು ಈ ಹಂತದಲ್ಲಿ ನಿಮಗೆ ಉಪ್ಪು ಖಾರ ಏನಾದರೂ ಕಮ್ಮಿ ಇದೆಯಾ ಅಂತಂದು ನೀರು ಟೇಸ್ಟ್ ಮಾಡ್ಬೋದು. ಸ್ವಲ್ಪ ಕಮ್ಮಿ ಇದ್ದರೆ ಮತ್ತೆ ಉಪ್ಪು ಖಾರ ನೀವು ಹಾಕ್ಕೋಬೋದು. ನಾನು ನೋಡಿದೆ ಎಲ್ಲ ಕರೆಕ್ಟಾಗಿತ್ತು.
ಆದ್ದರಿಂದ ಕುಕ್ಕರಿನ ಮುಚ್ಚಳನ್ನು ಮುಚ್ಚಿ 3 ವಿಷಲನ್ನು ಕೂಗಿಸ್ತಾ ಇದ್ದೀನಿ. ವಿಷಲನ್ನು ಹಾಕಿ 3 ವಿಷಲ್ ಕೂಗಿದ ನಂತರ ಪೂರ್ತಿ ಏರ್ ಹೋದ್ಮೇಲೆ, ಗಾಳಿಯೆಲ್ಲ ಸಂಪೂರ್ಣ ಹವಾ ಹೋದ್ಮೇಲೆ ಅದನ್ನು ಈ ರೀತಿ ನೀಟಾಗಿ ಚೆಕ್ ಮಾಡಿಕೊಂಡು ಒಂದು ಸರಿ ಈ ಥರ ಚೆಕ್ ಮಾಡಿಕೊಂಡು ಓಪನ್ ಮಾಡ್ತಿದ್ದೀನಿ. ನೋಡಿ ಈಗ ಓಪನ್ ಮಾಡಿದೆ, ಪಲಾವ್ ಚೆನ್ನಾಗಿ ಬಂದಿದೆ. ನೋಡಿ ಉದ್ದುದ್ರಾಗಿನೂ ಬಂದಿದೆ. ತುಂಬ ಈಸಿಯಾಗಿ ಮನೆಯಲ್ಲಿರುವಂತಹ ತರಕಾರಿಗಳನ್ನು ಬಳಸ್ಕೊಂಡು ಮಾಡಿದಂತಹ ಪಲಾವು. ನನ್ನ ಈ ಪಲಾವ್ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋ ನೋಡಿ ನೀವು ಪಲಾವ್ ಮಾಡಿದ್ದೆ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.